ಹಾಯ್ ಫ್ರೆಂಡ್ಸ್, ಹೆಂಗಿದ್ದೀರಾ? ಎಲ್ಲ ಚೆಂದಾಗಿದ್ದೀರಾ ಅಂದ್ಕೊತೀನಿ. ನಾನು ತುಂಬ ಚೆಂದಾಗಿದ್ದೀನಿ, ನೀವು ಚೆಂದಾಗಿರಬೇಕು. ನೋಡಿ, ಇವತ್ತೊಂದು ರೆಮಿಡಿ ತೋರಿಸ್ತೀನಿ. ಇದು ಹುಣಸೆ ಮರ. ಈ ಹುಣಸೆ ಮರದ ರೆಮಿಡಿ ಹೇಳ್ತಾ ಇರ್ತೀನಿ. ಯಾರಾದರೂ ಕಣ್ಣಿನ ಸಮಸ್ಯೆ ಇದ್ದರೆ, ಕಣ್ಣಿನ ಸಮಸ್ಯೆಗೆ ನೋಡಿ, ಇದು ಹುಣಸೆ ಮರ ನೋಡಿ. ಮರ ತೋರಿಸ್ತಾ ಇದ್ದೀನಿ, ಮರ ಹತ್ರನೇ ಬಂದಿದ್ದೀನಿ. ಯಾಕಂದರೆ ಬೀಜ ಇಲ್ಲ, ಆದರೆ ಇದರಲ್ಲಿ ಕಾಯಿ ಇವಾಗ ಬಿಡ್ತೈತೆ. ನೀವು ಕಣ್ಣಿನ ಸಮಸ್ಯೆ ಇರೋರು ನೋಡು, ಈ ಸೊಪ್ಪನ್ನು ಬಿಸಿ ನೀರಿನಲ್ಲಿ ಕಾಯಿಸಿಬಿಟ್ಟು ಕಣ್ಣಲ್ಲಿ ತೊಳ್ಕೊಂಡ್ರೆ ಇದು ಒಳ್ಳೆ ಕೆಲಸ ಮಾಡ್ತದೆ, ಒಳ್ಳೆ ರಿಸಲ್ಟ್ ಬರ್ತದೆ. ನೋಡಿ, ನಾನು ಕಾಡಿಗೆ ಬಂದಿದ್ದೀನಿ. ಇಲ್ಲಿ ಕಾಡಲ್ಲಿ ಮರ ಐತೆ, ಇದು ಅಲ್ಲಿಗೆ ಬಂದಿದ್ದೀನಿ. ನೋಡಿ, ಇದರಲ್ಲಿ ಹೂವು ಬಿಟ್ಟೈತೆ. ನೋಡಿ, ಹೂವು ಬಿಟ್ಟೈತೆ, ಕಾಯಿಗಳು ಇಲ್ಲ. ಆಮೇಲೆ ನೋಡಿ, ಈ ಕೀಲು ನೋವುಗಳು, ಕಾಲು ನೋವುಗಳು ಹೆವಿ ಯಾರಿಗಿರ್ತದೋ ಜಾಸ್ತಿ ನೋಡಿ, ಈ ಹುಣಸೆಕಾಯಿ ಇದರಲ್ಲಿ ಹುಣಸೆ ಬೀಜ ಸ್ವೀಕರಣೆ ಮಾಡಿಕೊಂಡು ನೀವು 1 kg ಇಲ್ಲ 2 kg ಅಷ್ಟು ಚೆಂದಾಗಿ ನೆನೆಸಿ ಅದರ ಮೇಲೆ ಇರೋ ಒಟ್ಟುಗಳೆಲ್ಲ ಬ್ಲಾಕ್ ಆಗಿರೋ ಒಟ್ಟುಗಳೆಲ್ಲನೂ ನೀವು ಬ್ಲಾಕ್ ಆಗಿರೋ ಒಟ್ಟುಗಳೆಲ್ಲ ತೆಗೆದಾಕ್ಬಿಟ್ಟು ಚೆಂದಾಗಿ ನೆನೆಸಿದ್ರೆ ಬ್ಲಾಕ್ ಎಲ್ಲ ಹೊರಟೋಗ್ತದೆ. ಚೆಂದಾಗಿ ನೆನೆಸಿದ್ರೆ ಬ್ಲಾಕ್ ಎಲ್ಲ ಹೊರಟೋಗ್ತದೆ. ಆ ಬ್ಲಾಕ್ ಎಲ್ಲ ಹೊರಟೋದ್ರೆ ನೀವೇನು ಮಾಡಬೇಕು, ಕ್ಲೀನಾಗಿ ಫ್ರೆಶ್ ಆಗಿ ತೊಳ್ಕೊಂಡು ಅದನ್ನು ಒಂದು ಇದರಲ್ಲಿ ಬೇಯಿಸ್ಕೊಂಡು ಆರಾಮಾಗಿ ಅದನ್ನು ಚೆಂದಾಗಿ ನೆನಕ್ಬಿಟ್ಟು ಬೇಯಿಸ್ಬಿಟ್ಟು ಚೆಂದ ಹುರ್ಕೊಂಡು ಡೈಲಿ ಅದನ್ನು ಪೌಡ್ರ್ ಥರ ಮಾಡ್ಕೊಂಡು ತಿನ್ಬೋದು. ಇಲ್ಲ ಹಂಗೆ ತಿನ್ನೋಂಗಿದ್ರೆ ತಿನ್ಬೋದು. ಒಳ್ಳೆ ಹಾಲಿನಲ್ಲಿ ಬೆರೆಸ್ಕೊಂಡು ಬೆಳಗ್ಗೆ 1 ಗ್ಲಾಸು ಹಾಲಲ್ಲಿ ನೀವು ತಗೊಂಡ್ರೆ ನಿಮ್ಮ ಕಾಲುಗಳಲ್ಲಿ ಎಲ್ಲೆಲ್ಲಿ ಹಳೆ ನೋವುಗಳಿರ್ತದೆ ಕಾಲುಗಳಿಗೆ ಒಳ್ಳೆ ಪವರ್ ಬರ್ತದೆ. ನೋಡಿ, ಹುಣಸೆ ಮರದ ರೆಮಿಡಿ ಕೊಟ್ಟಿದ್ದೀನಿ. ನಿಮ್ಗೆ ನೀವಾಗಿ ಮಾಡ್ಕೊಳ್ಳಿ ಹುಣಸೆ ಮರದ ರೆಮಿಡಿ, ಆಯಿತಾ? ಅದರ ಬಬ್ಡಿನೂ ಅಷ್ಟೇ, ಬಬ್ಡಿ ಕಲೆಕ್ಟ್ ಮಾಡಿಕೊಂಡು ಬುಡದಲ್ಲಿ ಬಬ್ಡಿ ಕಿತ್ತರೆ ಬಬ್ಡಿ ಬರ್ತದೆ. ಅದನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಸ್ವೀಕರಣೆ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಅದನ್ನು ಹೊಟ್ಟೆಗೆ ತಿನ್ನೋದೇನಿಲ್ಲ. ಅದು ಏನಾದರೂ ಗಾಯಗಳಾಗಿರೋ ಜಾಗದಲ್ಲಿ, ಭಾರಿ ನೋವಿರೋ ಜಾಗದಲ್ಲಿ ಚೆಂದಾಗಿ ಪೌಡ್ರ್ ಮಾಡಿ ಕುಟ್ಟಿ ಅದನ್ನು ನೀವು ಅದಕ್ಕೆ ಅಪ್ಲೈ ಮಾಡ್ಬೋದು. ಎಲ್ಲಿ ಜಾಸ್ತಿ ಹೆವಿ ನೋವಿರ್ತದೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ನೀವು ಅದನ್ನು ಇದು ಮಾಡ್ಬೋದು. ಅಪ್ಲೈ ಮಾಡಿದ್ರೆ ಕಾಲುಗಳು ಕೈಗಳೆಲ್ಲ ನೋವು ಕಮ್ಮಿ ಆಗ್ತದೆ. ಬನ್ನಿ ನೋಡಿ, ಇಲ್ಲಿ ಹೂವು ಬಿಟ್ಟೈತಲ್ಲ ನೋಡಿ, ಹೂವು ಬಿಟ್ಟೈತೆ, ಚಿಕ್ಕ ಕಾಯಿಗಳು ಬಿಟ್ಟೈತೆ. ಕಾಯಿ ಕಾಣಿಸ್ತದೆ ಇಲ್ಲೋ ಗೊತ್ತಿಲ್ಲ. ಅಲ್ಲಿ ಕಾಯಿಗಳು ನೀವು ಸ್ವೀಕರಣೆ ಮಾಡಿಕೊಂಡು ಆರಾಮಾಗಿ ಕಣ್ಣಿನ ಸಮಸ್ಯೆ ಯಾರಿರ್ತಾರೋ ಅವರು ಈ ಸೊಪ್ಪು ಕಿತ್ಕೊಂಡು ಒಂದು 100 ಗ್ರಾಮ್ 200 ಗ್ರಾಮ್ 200-300 ಗ್ರಾಮ್ ಸೊಪ್ಪು ಹಾಕ್ಬಿಟ್ಟು ಅದನ್ನು ಒಬ್ರಿಗೆ ಸಾಕು ಮುಖ ತೊಳ್ಕೊಂಡು ಆರಾಮಾಗಿ ಆ ಕಣ್ಣಲ್ಲಿ ಹೊಡ್ಕೊಬೇಕಿದ್ದು. ಕಣ್ಣಲ್ಲಿ ಹೊಡ್ಕೊಂಡ್ರೆ ಕಣ್ಣಲ್ಲಿ ಕಣ್ಣು ಅಷ್ಟು ಇದಾಗಿರ್ತದಲ್ಲ, ಕ್ಲೀನಾಗಿ ಫ್ರೆಶ್ ಆಗಿ ಕಣ್ಣಲ್ಲಿ ಏನೇ ಪ್ರಾಬ್ಲಮ್ ಇರಲಿ ಕಣ್ಣಿನ ಸಮಸ್ಯೆ ಕ್ಲಿಯರ್ ಮಾಡ್ತದೆ ಈ ಸೊಪ್ಪು, ಆಯಿತಾ? ನೋಡಿ, ಇನ್ನೂ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ನಿಮ್ಮ ಫ್ರೆಂಡ್ಗೆಲ್ಲ ಶೇರ್ ಮಾಡಿ. ವಿಡಿಯೋಗಳು ಇಲ್ಲಿಂದ ಆಚೆ ಹಾಕ್ತೀನಿ. ನಾನು ಇನ್ನು ಕಾಡಲ್ಲಿ ಓಡಾಡಬೇಕು. ಕೆಲವು ಮೂಲಿಕೆಗಳನ್ನ ತೋರಿಸಿ ಎಲ್ಲರಿಗೂ ಪರಿಚಯ ಮಾಡಿಸ್ತೀನಿ. ನಿಮ್ಗೆ ನೀವಾಗಿ ಮಾಡ್ಕೊಳ್ಳಿ, ಆರಾಮಾಗಿರಿ. ಯಾರು ನೋವು ತಿನ್ನೋ ಹಾಗೆ ಇಲ್ಲ. ನೋಡಿ, ನಾನು ಎಲ್ಲ ಫ್ರೀ ಟ್ರೀಟ್ಮೆಂಟು. ನಾನು ಲೈವಲ್ಲಿ ಕೆಲವು ದಿನಗಳಲ್ಲಿ ನಿಮಗೆ ನಂಬರು ಲೈವಲ್ಲಿ ತೋರಿಸ್ತೀನಿ. ಆ ಲೈವಲ್ಲಿ ಕೊಟ್ಟಾಗ ನಿಮಗೇನು ಯಾವ ರೆಮಿಡಿ ಬೇಕೋ ಆ ರೆಮಿಡಿನ ನಾನು ಮಾಡಿಕೊಡ್ತೀನಿ, ಆಯಿತಾ? ಬೇಕಾದಂಗೆ ಪ್ರತಿಯೊಂದಕ್ಕೂ ನಾನು ರೆಮಿಡಿ ನಿಮಗೆ ಹಾಕ್ತಾಯಿರ್ತೀನಿ. ನೋಡಿ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್.